ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ನಿಮ್ಮ ಸಂಬಂಧಿಕರ ಮನೆಯಲ್ಲಿ ನಡೀತಕ್ಕಂತಹ ಯಾವುದೋ ಒಂದು ಬೆಳವಣಿಗೆ ಅಥವಾ ಯಾವುದೋ ಒಂದು ಅಭಿವೃದ್ಧಿಯ ಕಾರ್ಯ ಅಥವಾ ಅವರ ಸಾಧನೆ ಅಥವಾ ಅವರಿಗೆ ಆಗ್ತಕ್ಕಂತಹ ಒಳಿತು, ಅವರಿಗೆ ಇರತಕ್ಕಂತಹ ಯಾವುದೋ ಒಂದು ಒಳ್ಳೆಯ ಅವಕಾಶ, ಇದೆಲ್ಲ ನಿಮಗೆ ಶುಭ ಸುದ್ದಿಯಾಗಿ ಮನಸ್ಸಿಗೆ ಬರುತ್ತೆ. ಇನ್ನು ಇದನ್ನು ಹೊರತಾಗಿ ಮುಂದೆ ನಡೀತಕ್ಕಂತಹ ಯಾವುದೋ ವಿವಾಹ ಮಂಗಳ ಕಾರ್ಯವೋ ಅಥವಾ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ತಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು, ಹೀಗೆ ಅಥವಾ ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂದು ವಿಶೇಷವಾದಂತಹ ವಿಷಯ ನಿಮ್ಮ ಬಳಿಗೆ ಬಂದು ಅದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ಅದರಿಂದ ನಿಮ್ಮ ಸ್ನೇಹಿತರ ವಿಷಯದಲ್ಲಿ ನಿಮಗೆ ಹೆಚ್ಚು ಖುಷಿ ಆಗ್ತಕ್ಕಂಥದ್ದಾಗತ್ತೆ. ಭೋಜನ ಸಕಾಲಕ್ಕೆ ಸಿಕ್ಕದಲ್ಲೇ ತುಂಬ ಕೋಪವನ್ನು ಮಾಡ್ಕೊಳ್ತೀರಿ, ಏನೋ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಇನ್ಯಾವುದೋ ಸ್ಥಳಕ್ಕೆ ಹೋಗಿರ್ತೀರಿ, ಅಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥದ್ದು ಅಥವಾ ಸಮಯಕ್ಕೆ ಸರಿಯಾಗಿ ಆಹಾರ ದೊರಕದಲೇ ಮಾನಸಿಕವಾಗಿ ಏನೋ ಒಂದು ರೀತಿಯ ಒತ್ತಡ, ಕೋಪ ಅಂತಕ್ಕಂಥದ್ದು ನಿಮ್ಮನ್ನು ಆವರಿಸುವಂಥದ್ದಾಗತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಬೆಲೆ ಬಾಳ್ತಕ್ಕಂತಹ ವಸ್ತು ಸ್ವಲ್ಪ ವ್ಯತ್ಯಾಸ ಆಗುವ ಸೂಚನೆ ಇದೆ. ತುಂಬ ಜಾಗ್ರತೆಯನ್ನು ವಹಿಸಿ. ವಿನಾಕಾರಣ ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡು ಓಡಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕಾರಣ ಇರಬೇಕು, ಅದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇರಬೇಕು. ಆಗ ಮಾತ್ರ ಅದು ಜೋಪಾನವಾಗ್ತಕ್ಕಂಥದ್ದು. ಮಕ್ಕಳ ಕೆಟ್ಟ ಅಭ್ಯಾಸದಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಅವಮಾನವಾಗುತ್ತೆ. ಇದೆಲ್ಲವನ್ನು ಸಹಿಸಲೇಬೇಕು. ಕಾರಣ ಸಕಾಲದಲ್ಲಿ ಸರಿಯಾದಂತಹ ಸಂಸ್ಕಾರವನ್ನು ಕೊಡದಲೇ, ಮಕ್ಕಳಿಗೆ ತಿಳುವಳಿಕೆಯ ಮಾತನ್ನು ಹೇಳದಲೇ, ಅವರ ತಪ್ಪುಗಳನ್ನು ಆಯಾ ಸಂದರ್ಭಗಳಲ್ಲೇ ತಿದ್ದಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸದೇ ಇರತಕ್ಕಂತಹ ಕಾರಣ ಇವತ್ತು ಅದೆಲ್ಲದರ ಫಲವನ್ನು ನೀವು ಊಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಹಾಗಾಗಿ ಇನ್ನು ಮುಂದಕ್ಕಾದರೂ ಕೂಡ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಿ ಸನ್ಮಾರ್ಗದಲ್ಲಿ ನಡೀತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಅವರ ಪರಿವರ್ತನೆಗೆ ನೀವು ಮುಂದಾಗಬೇಕು ಅನ್ನುವಂಥದ್ದು. ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳಿ. ಆತ್ಮೀಯವಾಗಿ ಸ್ನೇಹಿತರನ್ನು ಏನಾದರೂ ಕ್ಷಮೆ ಕೇಳುವಂತಹ ಪ್ರಸಂಗಗಳಿದ್ದರೆ ಖಂಡಿತವಾಗಿ ಕೇಳಿ. ನಿಮ್ಮ ಅವರ ಬಂಧುತ್ವ, ಸ್ನೇಹ ಪರಿಪೂರ್ಣವಾಗಿ ಇರಲಿ, ಶುದ್ಧವಾಗಿರಲಿ ಅಂತಕ್ಕಂಥದ್ದು. ಜಗಳಕ್ಕೆ ಮಾತ್ರ ಹೋಗುವಂಥದ್ದು ಬೇಡ, ಅಥವಾ ಯಾವುದೇ ರೀತಿಯ ಆಧಾರಯುತವಾಗಿ ನಾನೆಲ್ಲವನ್ನೂ ಹೇಳ್ತೀನಿ, ಸಾಕ್ಷಿಯ ಸಮೇತವಾಗಿ ನಾನು ಅದನ್ನೆಲ್ಲ ಪ್ರೂವ್ ಮಾಡ್ತೀನಿ ಅಂತಕ್ಕಂತಹ ವಿಚಾರ ಬೇಡ ಅಂತ ಅರ್ಥ. ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರವಾಗಿ ದುರ್ಗಾ ಹೋಮವನ್ನು ಅನುಕೂಲ ಇರತಕ್ಕಂಥವ್ರು ಮಾಡಿ, ಅಥವಾ ನಾಳೆ ಹೇಗೂ ಆಷಾಢ ಶುಕ್ರವಾರವಾಗಿದೆ, ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದರೂ ಸಾಕಾಗತ್ತೆ. ಶುಭವಾದ. ವೃಷಭ ರಾಶಿ, ನಿಮ್ಮ ವಿರೋಧಿಗಳಿಂದ, ನಿಮ್ಮ ಶತ್ರುಗಳಿಂದ ಮಾನಸಿಕವಾಗಿ, ಔದ್ಯೋಗಿಕವಾಗಿ ಹಾಗೆ ದೈಹಿಕವಾಗಿಯೂ ಕೂಡ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಇದೆ. ಎಲ್ಲ ವಿಷಯದಲ್ಲೂ ಕೂಡ ಮಾನಸಿಕವಾಗಿ, ಶಾರೀರಿಕವಾಗಿ ತುಂಬ ಎಚ್ಚರಿಕೆಯಿಂದ ನೀವು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ತಾಳ್ಮೆ ಇರಲಿ, ಆಗ ಮಾತ್ರ ಎಲ್ಲವನ್ನೂ ಜಯಿಸಲಿಕ್ಕೆ ಉತ್ತಮವಾದಂತಹ ವಿವೇಚನೆ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ಏರ್ಪಾಟಾಗಬಹುದು, ಸ್ವಲ್ಪ ಗಮನಿಸ್ಕೊಳ್ಳಿ. ಹಣದ ವಿಚಾರವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಾಧ್ಯತೆ. ದುಡ್ಡು ಯಾರನ್ನೂ ಬಿಡುವುದಿಲ್ಲ. ನಮಗೆ ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಜೀವನ ಮಾಡೋದಕ್ಕೆ ಅದು ಕೇವಲ ಒಂದು ಸಾಧನವಷ್ಟೇ. ಎಷ್ಟಿದ್ದರೂ ಕೂಡ ಅದು ಸಾಕಾಗದೇ ಇರತಕ್ಕಂತಹ ಮನಸ್ಥಿತಿಯಲ್ಲಿ ನಾವಿದ್ದರೆ ಖಂಡಿತವಾಗಿ ಆ ಆಸೆ ಯಾವುದೇ ಕಾರಣಕ್ಕೂ ಯಾವ ಕಾಲಕ್ಕೂ ಕೂಡ ಪೂರೈಸದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ವಸ್ತುವಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಆ ವಸ್ತು ನಷ್ಟವಾಗಬಹುದು, ಕಳೆದು ಹೋಗ್ಬೋದು, ಅಥವಾ ಏನೇ ಅದರಿಂದ ತೊಂದರೆಗಳು ಆಗಬಹುದು ಅಂತಕ್ಕಂಥದ್ದು. ಹಯಗ್ರೀವರನ್ನು ವಿಶೇಷವಾಗಿ
ಪ್ರಾರ್ಥನೆ ಮಾಡಿ ಕೊನೆ ಪಕ್ಷ ಹಯಗ್ರೀವಮುಪಾಸ್ಮಹೇ ಎಂಬತಕ್ಕಂತಹ ಮಾತನ್ನಾದರೂ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ, ಹೊಸ ಹೊಸ ಬದಲಾವಣೆಗಳಾಗ್ತಕ್ಕಂತಹ ಸೂಚನೆಗಳಿದೆ. ಹೇಳಿ ಕೇಳಿ ಆಷಾಢ. ಹೊಸ ಯಾವುದೇ ರೀತಿಯ ಕೆಲಸಗಳನ್ನು ಆರಂಭ ಮಾಡೋದು ಬೇಡ, ಎಲ್ಲ ಬದಲಾವಣೆಗೆ ಸಿದ್ಧತೆಯನ್ನು ಮಾಡಿಕೊಂಡು ನಂತರದಲ್ಲಿ ನಿರ್ಧಾರವನ್ನು ಮಾಡೋಣ ಅನ್ನುವಂತಹ ಮನಸ್ಥಿತಿ ಬರಬಹುದು. ನಿಮ್ಮ ಷೇರು ವ್ಯವಹಾರ ಏನಾದರೂ ಇದ್ದರೆ ಮಧ್ಯಾಹ್ನ 1:30ರಿಂದ 3 ಗಂಟೆಯ ಒಳಗೆ ರಾಹುಕಾಲದ ಸಮಯದಲ್ಲಿ ಅದನ್ನು ಮಾಡಿ ಅನ್ನುವಂಥದ್ದು ತಿಳುವಳಿಕೆ. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ, ಗಮನಿಸ್ಕೊಳ್ಬೇಕು. ಅದನ್ನು ತಾತ್ಸಾರ ಮಾಡಿದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ. ವಿವಾಹದ ವಿಚಾರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಬರುತ್ತೆ. ಹಿಂದೆ ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬಂದು ವಿವಾಹದ ದಿನಾಂಕ ಮುಂದೆ ಯಾವತ್ತಿಗೋ ನಿಗದಿಯಾಗಿದ್ದು ಕೆಲವು ವಿಚಾರಗಳು ಮಾತುಕತೆಯೋ ಅಥವಾ ಬೇರೆ ಇನ್ಯಾವುದಾದ್ರೂ ವಿಚಾರಗಳು ಮುನ್ನೆಲೆಗೆ ಬಂದು ಸ್ವಲ್ಪ ಕೋಪದ ವಾತಾವರಣ ಉಂಟಾಗ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ. ಅಲ್ಲಿ ಅಶಾಂತಿಗೆ ಅವಕಾಶ ಬೇಡ. ಸಂಬಂಧಗಳು ಮುರಿದು ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸಕ್ಕೆ ಮನೆಯವರ ಸಹಾಯ ಸಹಕಾರ ದೊರಕದೇ ಇರಬಹುದು. ಯಾಕೆ ಅಂತಂದರೆ ಪರಿಸ್ಥಿತಿ ಹಾಗಿರುತ್ತೆ. ಅದನ್ನು ತಿಳಿಗೊಳಿಸಿದ ನಂತರದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು. ವಿಶೇಷವಾಗಿ ಯಾವುದೇ ಅಡ್ಡಿ ಆತಂಕಗಳು ಆಪತ್ತುಗಳು ವಿಪತ್ತುಗಳು ಬರದೇ ಇರುವ ಹಾಗೆ ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಮುಂದೆ ಇರ್ತಕ್ಕಂಥವ್ರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇನ್ನಷ್ಟು ಮತ್ತಷ್ಟು ನೀವು ಬೆಳೀತಕ್ಕಂಥದ್ದು, ಜನಮನ್ನಣೆಯನ್ನು ಪಡಿತಕ್ಕಂಥದ್ದು ಆಗಲಿ ಅಂತ ಹೇಳಿ ಆಶಿಸೋಣ. ರಸ್ತೆಯಲ್ಲಿರತಕ್ಕಂತಹ ಮರವಾಗಲಿ ಮರದ ಕೊಂಬೆಯಾಗಲಿ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ತುಂಬ ಜಾಗ್ರತೆಯನ್ನು ವಹಿಸಿ. ನಾವು ಎಷ್ಟೇ ಜಾಗೃತರಾಗಿದ್ದರೂ ಕೂಡ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಆದಾಗ ಕೆಲವು ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ಆದರೆ ಶಿಷ್ಟ ಸಂಪ್ರದಾಯಸ್ಥರು ನಮಗಿಂತ ಮಿಗಿಲಾದಂತಹ ಒಂದು ಶಕ್ತಿಯನ್ನು ನಂಬಿ ಅದರ ಆರಾಧನೆಯಲ್ಲಿ ತೊಡಗಿದ್ದಾಗ ಆ ಕಷ್ಟ ಅಥವಾ ನಷ್ಟ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಕಡಿಮೆ ಆದರೂ ಆಗಬಹುದು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಅಪಘಾತದಿಂದ ಹಣ ಖರ್ಚಾಗ್ತಕ್ಕಂಥದ್ದು ಜಾಗ್ರತೆ ಇರಲಿ. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಒಂದು ಸಾರಿ ಏನಾದರೂ ತೊಂದರೆ ಆಯಿತು, ಕಷ್ಟಕ್ಕೆ ಸಿಲುಕಿದ್ವಿ ಅಂತಾದರೆ ಮೇಲಿಂದ ಮೇಲೆ ಆ ಕಷ್ಟಗಳು ಅವ ಒತ್ತಡಗಳು ನಮ್ಮನ್ನು ಮೇಲೆ ಏಳಲಿಕ್ಕೆ ಬಿಡದೇ ಇರತಕ್ಕಂತಹ ಪರಿಸ್ಥಿತಿ ಆಗುತ್ತೆ. ಬುದ್ಧಿವಂತಿಕೆಯಲ್ಲಿ ಕೆಲಸವನ್ನು ಮಾಡಬೇಕಾದಂತಹದ್ದು. ಅನುಕೂಲ ಇರುವಂಥವರು ನಿಮಗಿರತಕ್ಕಂತಹ ಕಷ್ಟ ನಷ್ಟದ ಪರಿಸ್ಥಿತಿಯನ್ನು ನೋಡಿಕೊಂಡು ಉಚ್ಚಾಟನ ಸುದರ್ಶನ ಹೋಮವನ್ನು ಮಾಡಿಸಿಕೊಳ್ಳಿ. ಅದರಿಂದ ನಿಮ್ಮ ಶ್ರೇಯಸ್ಸಾಗಲಿ, ನಿಮ್ಮ ವ್ಯವಹಾರದಲ್ಲಿ ಅಥವಾ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ಮಾಂತ್ರಿಕ ದೋಷ ನಿವಾರಣೆಯಾಗಲಿ. ಶುಭವಾಗಿ.